ಸೊ ಈಗ ಏನು ಅಂತ ಹೇಳಿದ್ರೆ ಬಿ ಸಿ ಎಂದಾಗ ಬಿ ಸಿಯ ಕೆಲಸ ಕಾರ್ಯಗಳೇನು, ಬಿ ಸಿ ಯಾವ ಸಮಯದಿಂದ ಯಾವ ಸಮಯದವರೆಗೆ ಕೆಲಸ ಮಾಡಬಹುದು ಅಂತ ಹೇಳಿದೆ. ಸೊ ತದನಂತರ ನೀವು ಯಾವ ಬ್ಯಾಂಕ್ ಬಿ ಸಿ? ಕರೂರ್ ವೈಶ್ಯ ಬ್ಯಾಂಕ್. ಕರೂರ್ ವೈಶ್ಯ ಬ್ಯಾಂಕ್. ಆ ಬ್ಯಾಂಕು ಆ ಬ್ರಾಂಚ್ ಬಂದು ಎಲ್ಲಿದೆ? ಹೊಸಕೋಟೆಯಲ್ಲಿ. ಹೊಸಕೋಟೆ ಇದೆ. ನಿಮ್ಮದು ಲೊಕೇಶನ್, ನೀವು ಮಾಡುವಂಥ ಕೆಲಸವನ್ನು ಕಾರ್ಯನಿರ್ವಹಿಸುವಂಥ ಲೊಕೇಶನ್ ಸ್ಥಳ ಯಾವುದು? ತಿರುರಂಗ. ಸೊ ಈಗ ನೀವು ಕೆಲಸವನ್ನು ಮಾಡಬೇಕಾದ್ರೆ ನಿಮಗೆ ಆದಂತಹ ವಿದ್ಯಾರ್ಹತೆಯನ್ನು, ದಾಖಲಾತಿಗಳನ್ನು ಎಲ್ಲನೂ ನಮ್ಮ ಕಿರಣ್ ಸಾರ್ಗೆ ನೀವು ನೀಡಿದ್ದೀರ. ಆ ಕಿರಣ್ ಸಾರ್ಗೆ ನೀಡಿದ ನಂತರ ಅವ್ರು ಏನು ಹೇಳಿದ್ದಾರೆ, ನೀವು ನಿಮಗೆ ID ಬರೋವರೆಗೂ ನೀವು ಪೊಲೀಸ್ ವೆರಿಫಿಕೇಷನ್, ಬ್ಯಾನರ್, ಈಗಾಗಲೇ ಆ ಗ್ರಾಮದಲ್ಲಿ ಜನ್ಧನ್ ಖಾತೆಗಳು ಇರೋಂಥದ್ದನ್ನು ಕ್ರೋಢೀಕರಿಸಿ, ನಂತರ ಕಲ್ಕುಂಟೆ ಅಗ್ರರ BC ಪಾಯಿಂಟಲ್ಲಿ ನೀವು ತರಬೇತಿಯನ್ನು ಪಡೀತಾ ಇರಿ ಅಂತ ತಿಳಿಸಿದ್ದಾರೆ. ಸೊ ನೀವು ಈಗ ಈ ಎಲ್ಲ ಕೆಲಸಗಳಲ್ಲಿ ನೀವು ಮಗ್ನರಾಗಿ ಎಲ್ಲ ದಾಖಲಾತಿಗಳನ್ನು ಪಡೀತಾ ಇದ್ದೀರಿ ಮತ್ತು ಎಲ್ಲ ಒಂದು BC ಇಂದ 8ನೇ ತಾರೀಕಿಂದ ನೀವು ಇದುವರೆಗೂ ತರಬೇತಿಯನ್ನು ಪಡ್ತಾ ಇರ್ತಾಯಿದ್ದೀರಿ. ಸೊ ಏನು ಮಾಡ್ತಾಯಿದ್ದೀರಿ, ಇಲ್ಲಿ ಬರೋಂಥ ಗ್ರಾಹಕರಿಗೆ ನೀವುಗಳು ಎಷ್ಟು ಹಣವನ್ನು ಯಾವ ರೀತಿ ಕೊಡಬೇಕು, ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನು ನೀವು ಬರಿತಾ ಇದ್ದೀರಿ. ಮತ್ತು ನಿಮ್ಮ ಒಂದು ಡಿವೈಸರ್ ಮೂಲಕ ತುಂಬನ್ನು ತಗೊಂಡು ಆ ಮೊಬೈಲಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಸೊ ಈ ಕೆಲಸ ಮಾಡ್ತಾ ಇರೋದ್ರಿಂದ ಇದುವರೆಗೂ ಏನು ಅನಿಸ್ತು ನಿಮಗೆ? ಆಲ್ಮೋಸ್ಟ್ ಈಸಿ ಅನ್ನಿಸ್ತು, ಮಾಡಬಹುದು ಅನ್ನಿಸ್ತು. ಸೊ ನಾವು ಜನಗಳಿಗೆ ನಮ್ಮ ಒಂದು ಲೊಕೇಶನಲ್ಲಿ ಕೂತಾಗ ಯಾವ್ಯಾವುದಕ್ಕೆ ಬರ್ತಾರೆ ಗ್ರಾಹಕರು ನಮ್ಮ ಹತ್ರ? ಏನಕ್ಕೆ ಬರ್ತಾರೆ? ಹಾಲು ಉತ್ಕಟ್ಟನ ಹಣಕ್ಕಾಗಿ ಮತ್ತು ಕೂಲಿ ಹಣಕ್ಕಾಗಿ, ಹೋಲ್ ಪಿಂಚಣಿ ಮತ್ತು ಜೋರು ವಯಸ್ಸಲ್ಲಿ ಬರ್ತಾರೆ, WPHP ಹಣಕ್ಕಾಗಿ ಬರ್ತಾರೆ. ಸೊ ಗ್ರಾಹಕರು ನಮ್ಮ ಹತ್ರ ಬರ್ತಾರೆ ಅಂದರೆ ಕೂಲಿ ಹಣವನ್ನು ಪಡೆಯೋಕ್ಕೆ, ಹಾಲಿನ ಒಂದು ಪೇಮೆಂಟನ್ನು ಪಡೆಯೋಕ್ಕೆ, ಪೆನ್ಷನನ್ನು ಪಡೆಯೋಕ್ಕೆ, ಇತರೆ ಅವರ ವೈಯಕ್ತಿಕ ಹಣವನ್ನು ತೆಗೆದುಕೊಳ್ಳೋದಕ್ಕೆ ಬರ್ತಾರೆ. ಆ ಗ್ರಾಹಕರು ನಮ್ಮ ಹತ್ರ ಬರ್ತಾರೆ ಅಂದರೆ ಏನಂತ ಒಂದು ಮನಸ್ಸಿಟ್ಟು ನಮ್ಮ ಹತ್ರ ಬರ್ತಾರೆ? ಯಾವುದಕ್ಕೆ ಬರ್ತಾರೆ? ಅಮೌಂಟ್ ತಗೊಳ್ಳೋಕ್ಕೆ ಬರ್ತಾರೆ. ಅಮೌಂಟು ತಗೊಳ್ಳೋಕ್ಕೆ ಬರ್ತಾರೆ ಅಲ್ವಾ? ಸೊ ಅಮೌಂಟನ್ನು ತಗೊಳ್ಳೋಕೆ ಬರ್ತಾರೆ ಅಂದರೆ ಆ ಗ್ರಾಹಕರು ಎಲ್ಲರೂ ವಿದ್ಯಾವಂತರ, ಅನಕ್ಷರಸ್ಥರ, ಅನಕ್ಷರಸ್ಥರು ಇರ್ತಾರೆ, ವಿದ್ಯಾವಂತರು ಇರ್ತಾರೆ. ಸೊ ನಮ್ಮ ಹತ್ರ ಗ್ರಾಹಕರು ಬರೋಂಥವರು ಅನಕ್ಷರಸ್ಥರು ಇರ್ತಾರೆ ಮತ್ತು ವಿದ್ಯಾವಂತರು ಇರ್ತಾರೆ. ಸೊ ವಿದ್ಯಾವಂತರು ಪ್ಲಸ್ ಅನಕ್ಷರಸ್ಥರು ಇವರು ಬಂದಾಗ ನಾವು ಅವರ ಹತ್ರ ಯಾವ ರೀತಿ ವರ್ತನೆಗಳಿರಬೇಕು? BC ಬನ್ನಿ ಸರ್ ಕೂತ್ಕೊಳ್ಳಿ, ಇಲ್ಲ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಅಂತ ಹೇಳಬೇಕು ಸರ್. ವೆರಿ ಗುಡ್. ಸೊ ಬಂದಂಥವರನ್ನು ನಾವು ಆತ್ಮೀಯವಾಗಿ ಅವರನ್ನು ಮಾತನಾಡಿಸಿ ಕೂತ್ಕೊಳ್ಳಿ ಅಂತ ಹೇಳಿ ಸಮನ್ವಯವಾಗಿ ತಿಳಿಸ್ಕೊಡ್ಬೇಕು. ಸೊ ಈಗ ಯಾರೋ ನಿಮ್ಮ ಹತ್ರ ಬರ್ತಾರೆ, ಆಯಮ್ಮ ಬ್ಯಾಂಕ್ಗೆ ಹೋಗೋಕ್ಕೆ ಕಷ್ಟ ಇದೆ, ಆಯಮ್ಮ ಗರ್ಭಿಣಿ ಇರ್ಬೋದು, ಅಥವಾ ಆಯಮ್ಮ ಕೂಲಿಗೆ ಹೋಗಬೇಕು, ಆಯಮ್ಮ ಪರಿಸ್ಥಿತಿ ಬಸ್ ಇಲ್ಲ, ಆ ಮಕ್ಕಳು ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ, ಆಯಮ್ಮನಿಗೆ ಅರ್ಜೆಂಟಾಗಿ ಒಂದು 5,000ನೋ 2,000ನೋ 1,000ನೋ ಬೇಕಾಗಿರುತ್ತೆ. ಸೊ ನಿಮ್ಮ ಹತ್ರ ಬಂದು, ನಿಮ್ಮ ಸ್ಥಳದಲ್ಲೇ ನಿಮ್ಮೂರೇ ಆಗಿರೋದ್ರಿಂದ ನಿಮ್ಮ ಹತ್ರ ಬಂದು 5,000 ಕೊಡಿ ಅಂತಾರೆ. ಕೊಡ್ತೀರಾ? ಹಾಂ ಸರ್ ಕೊಡ್ತೀವಿ. ಸೊ ಆಧಾರ್ ಕಾರ್ಡು, ಬ್ಯಾಂಕ್ ನೇಮು,
ಸೊ ಫಿಂಗರ್ ಪ್ರಿಂಟ್ ಎಲ್ಲ ಇಟ್ಮೇಲೆ ನಾವು ಅವರಿಗೆ ಅಮೌಂಟ್ ಕೊಡ್ತೀವಿ. ಪಾಸ್ ಆದಾಗ ಕೊಡ್ತೀರ. ಎಸ್ ಸರ್. ಕೊಟ್ಟಾಗ 5,000 ಅವ್ರು ಕೊಟ್ಟರೆ ನೀವು ಕಾಸು ತಗೊಳ್ತೀರ ಅವ್ರ ಹತ್ರ? ಇಲ್ಲ ಸರ್. ತಗೊಳ್ತಿಲ್ಲ. ಸೊ ನೀವು ಅಷ್ಟು ತಗೊಂಡಿದ್ದನ್ನು ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀರಾ? ಸರ್ ರೆಕಾರ್ಡ್ ಯಾಕೆ? ನಾವು ಲೆಕ್ಕ ಕೊಡ್ಬೇಕಲ್ಲ ಸರ್ ಬ್ಯಾಂಕಿಗೆ. ಸೊ ಬ್ಯಾಂಕಿಗೆ ಲೆಕ್ಕ ಕೊಡಬೇಕು. ಓಕೆ, ನಮಗೆ 3 ತಿಂಗಳಾದ ನಂತರ ಒಂದು ಆಡಿಟ್ ಇರುತ್ತೆ, ಅಥವಾ ಮಧ್ಯದಲ್ಲಿ ಬ್ಯಾಂಕ್ ಅವರು ವಿಸಿಟ್ ಕೊಡ್ತಾರೆ, ಅಥವಾ ನಿನಗೆ ಯಾರಿಗೆ ಕೊಟ್ಟೆ ನಾನು ಯಾರಿಗೆ ಇಲ್ಲ ಜ್ಞಾಪಕ ನಾವು ಎಲ್ಲ ಜನಗಳಿಗೂ ನೆನಪಿನಲ್ಲಿ ಇರೋಕ್ಕಿಲ್ಲ. ಸೊ ಸಾಧ್ಯ ಅದರಿಂದ ಬರ್ಕೊಂಡು ಅವ್ರ ಹತ್ರ ಸಿಗ್ನೇಚರ್ ಮಾಡಿಕೊಂಡಾಗ ಇಂಥ ಸಮಯದಲ್ಲಿ ಇಂಥ ದಿನಾಂಕದಂದು ಇಷ್ಟು ನಿಮಗೆ ಕಾಸು ಕೊಟ್ಟಿದ್ದೀನಿ ನೋಡಿ ಇಷ್ಟು ಸೈನ್ ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಸೊ ಈ ರೀತಿ ಕೆಲಸ ಆಗುತ್ತೆ. ಈಗ ನಿಮ್ಮೂರಲ್ಲಿ ನಿನ್ನ ಲೊಕೇಶನಲ್ಲಿ 5 ಗಂಟೆ ಆಗಿಬಿಟ್ಟಿದೆ. ಸೊ ಆ ಅಮ್ಮ ಕಾಯಿಲೆ ಇದೆ, ವಯಸ್ಸಾಗಿದೆ, ಆ ಮನೆಯಲ್ಲಿದ್ದಾರೆ. ಆ ಅಮ್ಮದು ಹೆಬ್ಬೆಟ್ಟು ತಮ್ಮನ್ನು ಕೊಟ್ಟಾಗಲೇ ಕಾಸು ಕೊಡೋಕ್ಕಾಗೋದು. ಆವಾಗ ಏನು ಮಾಡ್ತೀರಿ ನೀವು? ಸರ್ ಅವ್ರ ಮನೆ ಹತ್ರ ಹೋಗಿ ಮಿಷನ್ ತಗೊಂಡೋಗಿ ಅವ್ರಿಗೆ ಅಮೌಂಟ್ ಕೊಟ್ಟು ಬರ್ತೀವಿ. ಅವರು ಏನು ಮಾಡ್ತಾರೆ, ನಾವು ಆವಾಗೇ ಹೇಳ್ದಂಗೆ ನಮ್ಮ ಹಳ್ಳಿಯ ಮುಗ್ಧ ಜನಗಳು ನೀವು ಬ್ಯಾಂಕಿನವರು ಅಂತ ತಿಳ್ಕೊಂಡಿದ್ದಾದ ಮೇಲೆ ಆ ಮನೆಗೆ ನೀವು ಹೋದಾಗ ಅವ್ರು ಹೇಳ್ತಾರೆ, ಅಮ್ಮ ಇಷ್ಟು ದೂರ ನಮ್ಮ ಮನೆಗೆ ಬಂದು ಪಾಪ ಅಜ್ಜಿಗೆ ಕಾಸು ಕೊಟ್ಟಿದ್ದೀರಿ, ತಗೊಳ್ರಿ ಒಂದು 50-100 ಅಂತಾರೆ. ತಗೊಳ್ತೀರಾ? ಇಲ್ಲ ಸರ್. ಸೊ ಬೇಡ, ಕಾಫಿ ಟೀ ಜ್ಯೂಸನ್ನು ಕೊಡೋಕೆ ಬರ್ತಾರೆ, ಏನು ಮಾಡ್ತೀರಾ? ತಗೊಳ್ತೀವಿ. ತಗೊಳ್ತೀವಿ. ಸೊ ನಾವು ಕಾಸನ್ನು ಆ ಒಂದು ಮಹಿಳೆ ಬಿಸಿಲಲ್ಲಿ ಬಹಳ ಬಾಧೆಯನ್ನು ಪಟ್ಟು ಆ 1,000-2,000 ರೂಪಾಯಿ ತೆಗೆದುಕೊಳ್ಬೇಕಾದ್ರೆ ಕಷ್ಟಪಟ್ಟು ಬಂದಿರ್ತಾಳೆ ಆ ತಾಯಿ. ಸೊ ಆ ಮನೆಗೆ ಹೋಗಿ ನಾವು ಸೇವೆಯನ್ನು ಕೊಟ್ಟಾಗ ಅವರಿಗೆ ಆ ಕರುಣೆ ಭಾವನೆ ಬರುತ್ತೆ. ನಾವು ಎಲ್ಲಿ ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವ, ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವ? ಹಳ್ಳಿ. ಸೊ ಹಳ್ಳಿಯ ಜನವನ್ನು ಏನು ಹೇಳ್ತೀವಿ, ಭಾಳ ಆತ್ಮವಿಶ್ವಾಸ ಹೊಂದಿರುವ ಜನ, ಮುಗ್ಧತೆಯ ಜನ. ಆದ್ದರಿಂದ ನಾವಲ್ಲಿ ಕೆಲಸ ಮಾಡುವಾಗ ಪಾರದರ್ಶಕವಾಗಿ ನಮ್ಮ ಕೆಲಸಗಳು ನಡೆಯಿರಿ. ಸೊ ಎಲ್ಲ ಲೋಕಲ್ ಅವರೇ ಆಗಿರೋದ್ರಿಂದ ನಮಗೆ ಆ ಭಾಷೆಗೆ ತಕ್ಕಂತೆ ನಾವು ಹೊಂದಾಣಿಕೆ ಇರಬೇಕು. ಸೊ ನಿಮ್ಮ ಹತ್ರ ಕಾಸು ತಗೊಳ್ಳೋಕೆ ಬರೋಂಥವರು ಭಾಳಷ್ಟು ನೀಟಾಗಿ ಸ್ನಾನ ಮಾಡಿ ಐರನ್ ಮೂಲಕ ಒಳ್ಳೆ ಫ್ರೆಶ್ ಆಗಿ ಬರ್ತಾರ? ಇಲ್ಲ ಸರ್. ಇಲ್ಲ. ಸೊ ಅಂಥವ್ರನ್ನು ನಾವು ದೂರ ಇರಿಸ್ಬೇಕಾ, ಹತ್ರ ಬಂದು ಕೂತ್ಕೊಳ್ಳಿ ಅನ್ಬೋದಾ? ಹತ್ರ ಬಂದು ಕೂತ್ಕೊಳ್ಳಿ ಅಂತ ಹೇಳಬೇಕು. ವೆರಿ ಗುಡ್. ಸೊ ನಾವು ಯಾವತ್ತೂ ನಾವು ಮಾದರಿಯಾಗಿ ಕಾಣಿಸಬೇಕು. ಸೊ ಅವರು ಹೇಗಿರ್ತಾರೋ ಆ ಸಮಯದಲ್ಲಿ ಅವ್ರಿಗೆ ಮನವೊಲಿಸಿ, ನೋಡಿ ನಿಮ್ಮ ಖಾತೆಯಲ್ಲಿ ಇಷ್ಟಿದೆ, ಎಷ್ಟು ಬೇಕು ಅಷ್ಟು ಹಣವನ್ನು ಕೊಟ್ಟು ಇನ್ನು ಉಳಿದಿದ್ದು ಬಾಕಿ ಇಷ್ಟಿದೆ, ನಮ್ಮ ಪ್ರಿಂಟ್ ಮೂಲಕ ಏನಂದರೆ ನಮ್ಮ ಡಿವೈಸರ್ ಪ್ರಿಂಟ್ ಬಂದಾಗ ಪ್ರಿಂಟನ್ನು ತೆಗೆದು ಕೊಡಬೇಕು. ಪ್ರಿಂಟ್ ಬರ್ತಾನೇ ಇಲ್ಲ ಅಂದಾಗ ನೀನು ಯಾವುದೇ ಒಂದು ಕಂಪ್ಲೇಂಟನ್ನು ಮಾಡಿ, ಪ್ರಿಂಟ್ ಬರ್ತಾ ಇಲ್ಲ ಸರ್ ಮಾಡಿ ಅಂತ ಹೇಳ್ಬೋದು. ಸೊ ನೀನು ನಿಮ್ಮ ಲೊಕೇಶನ್ ಆ ಸ್ಥಳದಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಹೊಸಕೋಟೆಯಲ್ಲಿ ಬ್ರಾಂಚ್ ಇರೋದ್ರಿಂದ ನೀನು ಯಾವಾಗ ಹೊಸಕೋಟೆ ಬ್ರಾಂಚ್ಗೆ ಹೋಗ್ತೀರಾ? 15 ಡೇಸ್ ಇಲ್ಲ ವೀಕಿಗೆ ಒನ್ಸ್ ವಿಸಿಟ್ ಕೊಡಬೇಕು. ವಾರಕ್ಕೆ ಒಂದು ಸರ್ತಿ ಅಥವಾ ತಿಂಗಳಿಗೆ ಒಂದು ಸರ್ತಿ, 15 ದಿನಗಳಿಗೆ ಒಂದು ಸರ್ತಿ ಹೋಗ್ತೀಯ. ಸೊ ಯಾಕೆ ಹೋಗ್ತೀಯ ಅಂದರೆ ನಿಮ್ಮ ಬುಕ್ಗಳನ್ನು ಪ್ರಿಂಟ್ ಮಾಡ್ಕೊಂಡು ಬರೋಕ್ಕೆ, ಅಥವಾ ATM ಕಾರ್ಡ್ಗಳನ್ನು ಅವ್ರಿಗೆ ಕೊಡಿಸೋವಂಥದಕ್ಕೆ, ಅಥವಾ ನಿನ್ನ ಕೆಲಸ ಕಾರ್ಯಗಳು ಏರುಪೇರುಗಳಿದ್ದಂತಾಗಲಿ, ಅಥವಾ ಅದನ್ನು ಹೆಚ್ಚಿಗೆ ನಾವು ಬ್ಯಾಂಕ್ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದಲ್ಲಿ ನೀವು ಹೋಗ್ತೀರಿ. ಓಕೆ, ಈ ಬ್ಯಾಂಕಿನಿಂದ ಇಷ್ಟು ಕೆಲಸಗಳನ್ನು ಜನಕ್ಕೆ ಹಣ ಕೊಡೋದು, ಕಟ್ಟಿಸ್ಕೊಳ್ಳೋದು ಆದ ನಂತರ ಇನ್ನೇನು ಸೌಲಭ್ಯಗಳಿದೆ ಬ್ಯಾಂಕಲ್ಲಿ, ನಿಮ್ಮ ಬ್ಯಾಂಕಲ್ಲಿ? APY ಇದೆ, PSB, SY ಇದೆ, ಮತ್ತು ಪ್ರಧಾನ ಮಂತ್ರಿ ಜೀವ ಯೋಜನಾ ಇದೆ. ಸೊ ನೀವು ಹೇಳೋ ಪ್ರಕಾರ ನಿನಗೆ ಅರ್ಥ ಆದಂಗೆ ನಮ್ಮ ಬ್ಯಾಂಕಿನಲ್ಲಿ APY ಇದೆ, PMSBY ಇದೆ, PMJJBY ಇದೆ, ಮತ್ತು 0 ಅಕೌಂಟ್, ಜನ್ಧನ್ ಖಾತೆ, ಮೋದಿ ಖಾತೆ ಅಂತ ಹೇಳ್ತಾರೆ. ಈ ಕಾಸಿಲ್ಲದೆ ಒಂದು ಖಾತೆಯನ್ನು ಮಾಡಿಕೊಡುವಂಥ ವ್ಯವಸ್ಥೆ ಇದೆ. ಸೊ ಹೆಚ್ಚಾಗಿ ಹಣ ಕಟ್ಟಂಥದ್ದು ಕೊಡೋಂಥದ್ರ ಜೊತೆಗೆ ನಮ್ಮ ಜನಗಳಿಗೆ ಅರಿವು ಮೂಡಿಸ್ಬೇಕು. ವೆರಿ ಇಂಪಾರ್ಟೆಂಟ್ ಯುವರ್ ಅವೇರ್ನೆಸ್ಸನ್ನು ನೀವು ಅವ್ರಿಗೆ ಕೊಡಬೇಕು. ಸೊ ಅದಾದ ಮೇಲೆ
ನೀವು ಹೇಳಿದ ಹಾಗೆ PMSBY ತಿಂಗಳು ಕಟ್ಟಬೇಕಾ? ಇಲ್ಲ ಸರ್, ವರ್ಷ. ಇಯರ್ಸ್ ಒನ್. ಇಯರ್ಸ್ಗೆ ವರ್ಷಕ್ಕೆ ಒಂದು ಬಾರಿ 20 ರೂಪಾಯಿಗಳನ್ನು ಕಟ್ಟಿದರೆ ಅವರಿಗೆ ಎಷ್ಟು ಬರುತ್ತೆ? 2 ಲಕ್ಷ. 2 ಲಕ್ಷ ವರ್ಷಕ್ಕೆ 20 ರೂಪಾಯಿ, ಆದರೆ ಅವರಿಗೆ ಬರೋಂಥದ್ದು 2 ಲಕ್ಷ. ಮತ್ತು PMJJBY ಅಂತಿದೆ, 436 ವರ್ಷಕ್ಕೆ ಕಟ್ಟಿದರೆ ಅವರಿಗೆ ಬರೋದು 2 ಲಕ್ಷ. ಸೊ ಯಾವ ರೀತಿ ಬರುತ್ತೆ? ಸುಮ್ಮನೆ 20 ರೂಪಾಯಿ ಕಟ್ಟಿದರೆ ಅವರಿಗೆ 2 ಲಕ್ಷ ಬರುತ್ತಾ? ಇಲ್ಲ. ಸೊ ಕೆಲವೊಂದು ನಿಯಮಗಳಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು, ನಮ್ಮ ರಿಸರ್ವ್ ಬ್ಯಾಂಕ್, ಲೀಡ್ ಬ್ಯಾಂಕ್ ಬ್ಯಾಂಕ್ ನಿಯಮಗಳ ಪ್ರಕಾರ ಕಾನೂನು ನಿಯಮಗಳಿದೆ. ಏನು? ಅಂಗವೈಕಲ್ಯ ಆದಾಗ, ಎನಿ ಡಿಸಬಲ್ ಆದಾಗ, 100% ಅಂಗವಿಕಲತೆ ಹೊಂದಿದಾಗ, ಸಾಮಾನ್ಯವಾಗಿ ಡೆತ್ ಆದಾಗ, ಅಥವಾ ಇನ್ನೇನೋ ಆಗಿ ಅವರು ಮರಣ ಹೊಂದಿದಾಗ ಯಾರಿಗೆ ಬರೆಸಿರ್ತಾರೆ ಅವ್ರಿಗೆ ಬಂದುಬಿಡುತ್ತೆ 2 ಲಕ್ಷ ಫಾರ್ ನಾಮಿನಿಗೆ. ಸೊ ಇದು ಬಹಳ ಮುಖ್ಯವಾದ ನಮ್ಮ ಬ್ಯಾಂಕ್ಗಳಲ್ಲಿ ಗ್ರಾಹಕರಿಗೆ ಆ ಏಜಿನ ಪ್ರಕಾರವಾಗಿ ಇವುಗಳನ್ನು ತಿಳಿಸಬೇಕಾಗುತ್ತೆ. ಸೊ ನೀವು ಹೇಳಿದಾಗ APY ಅಂತ ಹೇಳಿದ್ರಿ, ಅಟಲ್ ಪೆನ್ಷನ್ ಯೋಜನೆ. ಸೊ ನೀವು ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ ಊರಲ್ಲಿ ಏನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ, ಪೆನ್ಷನ್ ಬಂತ, ನಾನು ಪೆನ್ಷನ್ ಬಂತ ಅಂತಾರೆ. ಎಷ್ಟು ಬರುತ್ತೆ ಸರ್ಕಾರ ವಯಸ್ಸಾದ ಮೇಲೆ ಪೆನ್ಷನ್? 1200 600 ಬರುತ್ತೆ. ಸೊ ಇಲ್ಲಿ ತಿಂಗಳಿಗೆ 5000 ರೂಪಾಯಿ ಬರುತ್ತೆ ಅಲ್ವಾ? ಆ ವಯಸ್ಸಾದಾಗ 5,000 ಬಂದರೆ ಆ ಅಮ್ಮ ಇರೋವರೆಗೂ ಎಷ್ಟು ಸಂತೋಷ. ಸೊ ಇದನ್ನು ಹಳ್ಳಿಯಲ್ಲಿ ಜನಗಳಿಗೆ ನಾವು ಮುಖ್ಯವಾಗಿ ತಿಳಿಸ್ಬೇಕಾಗುತ್ತೆ, ಆಯ್ತಲ್ಲ? ಸೊ ಇದ್ರ ಜೊತೆಗೆ ಪೆನ್ಷನ್ನು ಬರುತ್ತೆ. ಇಲ್ಲಿ 5,000 ಬಂತು, ಇಲ್ಲಿ ವಯಸ್ಸಾದ ಮೇಲೆ ಪೆನ್ಷನ್ನು ಬಂತು. ಒಂದು 6,000 8,000 ಬಂದಾಗ ತನ್ನ ಸುತ್ತಮುತ್ತಲಿನ ತಮ್ಮ ಕುಟುಂಬದ ಜನ, ತನ್ನ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಆ ವಯಸ್ಸಿನಲ್ಲಿ ಹತ್ತಿರ ಸಂಬಂಧವನ್ನು ಬೆಳೆಸ್ತಾರೆ. ಸೊ ಹಣನೇ ಇಲ್ಲ ಅಂದರೆ ಇವರು ಏನು ಹೇಳ್ತಾರೆ? ಸ್ವಲ್ಪ ದೂರ ವಹಿಸ್ತಾರೆ. ಅದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಏನು ಮಾಡ್ತು? ಆ ಒಂದು ಎಲ್ಲ ಯೋಜನೆಗಳನ್ನು ತಂತು. ನಮಗೆ ಮುಖ್ಯ ಕಾನ್ಸೆಪ್ಟ್ ಏನು ನಿಮ್ಮದು ಅಂತ ಹೇಳಿದ್ರೆ, PMSBY, PMJJBY, APY, ಜನ್ಧನ್, ಜೀರೋ, ಮೋದಿ ಖಾತೆ ಅಂತಾರಲ್ಲ, ಇದನ್ನು ಮುಖ್ಯವಾದ ಕಾನ್ಸೆಪ್ಟ್ ಆಗಿರುತ್ತೆ. ಇದರ ಜೊತೆಯಲ್ಲಿ ನೀವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತೀರಾ. ಈ ಸೇವೆಯನ್ನು ಮಾಡೋದಕ್ಕೆ ನಿಮಗೆ ಸರ್ಕಾರ ಒಂದು ಸ್ವಲ್ಪ ಸಹಾಯಧನ ಅಥವಾ ನಿಮಗೆ ಏನು ಒಂದು ತಿಂಗಳಿಗೆ ಒಂದಿಷ್ಟು ಅಂತ ಕೊಡ್ತಾರೆ. ನೀವು ಅದರ ಜೊತೆಯಲ್ಲಿ ನಿನ್ನ ಸ್ವಂತ ಕೆಲಸ, ನಿನ್ನ ಮನೆಯ ಕೆಲಸ, ನಿನ್ನ ಸಂಸಾರವನ್ನು ಸಾಗಿಸಿಕೊಂಡು ನೀನು BCಯ ಕೆಲಸ. ಅರ್ಥ ಆಯ್ತಾ? ಸೊ ಬೇಜಾರಾ? ಫೈನ್, ಚೆನ್ನಾಗಿದೆಯಾ? ಓಕೆ, ಮಾಡ್ಕೊಂಡು